Hello everyone, welcome back to my YouTube channel All in One. In this video, we are going to study the notes and question and answers of class 6 Kannada poem 10, that is Aikyagana. If you want the notes of other lesson or other subject, you can check my playlist of my channel. You can easily get from there. Abhyasa. First one, ಪದಗಳ ಅರ್ಥ. ಅಗಣಿತ, ಅಸಂಖ್ಯ, ಲೆಕ್ಕವಿಲ್ಲದಷ್ಟು. ಇರುಳು, ಕತ್ತಲೆ, ರಾತ್ರಿ. ಗ್ರಹಮಂಡಲ, ಗ್ರಹ ಮತ್ತು ಉಪಗ್ರಹಗಳ ಸಮೂಹ. ಚಿಕ್ಕೆ, ನಕ್ಷತ್ರ, ತಾರೆ. ಬುಡ, ಬೇರು, ತಳ, ಮೂಲ. ಚಾಚು, ಹರಡು, ವಿಸ್ತರಿಸು. ಆರಾಧನೆ, ಪೂಜೆ, ಧ್ಯಾನ. ಐಕ್ಯ, ಒಂದಾಗು, ಸೇರು. ಗಾನ, ಹಾಡು. ನೆಳಲು, ನೆರಳು, ಛಾಯೆ. ಸಾಸಿರ, ಸಾವಿರ, ಸಹಸ್ರ. ನೆಕ್ಸ್ಟ್ ಕವಿ ಪರಿಚಯ. ರಾಷ್ಟ್ರಕವಿ ಡಾಕ್ಟರ್ G.S. ಶಿವರುದ್ರಪ್ಪ 1926 2013. ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ. ವೃತ್ತಿ ಕನ್ನಡ ಪ್ರಾಧ್ಯಾಪಕರು. ಕೃತಿಗಳು ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಚೆಲುವು ಒಲವು, ಗೋಡೆ, ತೆರೆದ ದಾರಿ, ಕಾವ್ಯಾರ್ಥ ಚಿಂತನ. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ. ಪ್ರಸ್ತುತ ಐಕ್ಯಗಾನ ಕವಿತೆಯನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆಗಳು. ಆ ಈ ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಫಸ್ಟ್ ಒನ್, ಸಾವಿರ ನದಿಗಳು ಹೇಗೆ ಹರಿದರೂ ಡ್ಯಾಶ್ ಕೂಡುವ. ಸೆಕೆಂಡ್ ಒನ್, ಅಗಣಿತ ಡ್ಯಾಶ್ ಚಲನೆಗೆ ಆಕಾಶವು ಒಂದೇ. ಆನ್ಸರ್ ಗ್ರಹಮಂಡಲಗಳ. ಥರ್ಡ್ ಒನ್, 100 ಬಗೆಯ ಆರಾಧನೆಯಿದ್ದರೂ ಡ್ಯಾಶ್ ಎಲ್ಲರಿಗೊಂದೇ ದೇವರು. ಫೋರ್ತ್ ಒನ್, ನಡೆನುಡಿ ಡ್ಯಾಶ್ ಇದ್ದರೂ ಬದುಕುವ ಜನ ಒಂದೇ, ಭೇದಗಳೆಷ್ಟೇ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನನ್ನು ಸಂಕೇತಿಸುತ್ತವೆ? ಆನ್ಸರ್, ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಅನೇಕತೆಯಲ್ಲಿ ಏಕತೆ ಎಂಬುದನ್ನು ಸಂಕೇತಿಸುತ್ತವೆ. ಸೆಕೆಂಡ್ ಒನ್, ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಧ್ವನಿಸುತ್ತವೆ? ಆನ್ಸರ್, ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ವಿವಿಧತೆಯಲ್ಲಿ ಏಕತೆಯನ್ನು ಧ್ವನಿಸುತ್ತವೆ. ಥರ್ಡ್ ಕ್ವಶನ್, ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ?
ಆನ್ಸರ್: ಹಾರಾಡುವ ಧ್ವಜವು ನೆರಳು ಬೆಳಕುಗಳ ರೆಕ್ಕೆಯ ಸಂಕೇತವಾಗಿದೆ. ಫೋರ್ತ್ ಒನ್, ಐಕ್ಯಗಾನ ಕವನದ ಆಕಾರ ಗ್ರಂಥ ಯಾವುದು? ಆನ್ಸರ್: ಐಕ್ಯಗಾನ ಕವನದ ಆಕಾರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್: ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ? ಆನ್ಸರ್: ಅನೇಕತೆಯಲ್ಲಿ ಏಕತೆಯನ್ನು ಮರವು ಹಲವು ಕೊಂಬೆಗಳು ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ. ಮತ್ತು ಸಾವಿರ ನದಿಗಳು ಹೇಗೆ ಹರಿದರೂ ಅವು ಸಂಗಮವಾಗುವುದು ಒಂದೇ ಕಡಲಿನಲ್ಲಿ ಎಂದು ಮರ ಮತ್ತು ನದಿಗಳು ತಿಳಿಸುತ್ತವೆ. ಸೆಕೆಂಡ್ ಒನ್: ഇരുಳಿಗೆ ಸಾವಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಆನ್ಸರ್: ഇരുಳಿಗೆ ಸಾವಿರ ಚಿಕ್ಕೆಗಳಿದ್ದರೂ ರವಿ ಒಬ್ಬನೇ ಜಗತ್ತಿಗೆ ಬೆಳಕನ್ನು ನೀಡುವಂತೆ ನಾವು ಬೇರೆ ಬೇರೆ ಜಾತಿ ಧರ್ಮದವರಾಗಿದ್ದರೂ ನಮಗೆಲ್ಲ ಆಶ್ರಯ ನೀಡಿ ಸಲಹುವವನು ದೇವರು ಒಬ್ಬನಾಗಿದ್ದಾನೆ. ಅಸಂಖ್ಯಾತ ಗ್ರಹಮಂಡಲಗಳ ಚಲನೆಗೆ ಆಕಾಶವೂ ಕೂಡ ಒಂದೇ ಆಗಿದೆ ಎಂದು ಕವಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಥರ್ಡ್ ಕ್ವಶನ್: ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿ ಯಾವ ನಿದರ್ಶನಗಳನ್ನು ನೀಡಿದ್ದಾರೆ? ಆನ್ಸರ್: ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿಯು ಭಾರತದಲ್ಲಿ ಮತಧರ್ಮಗಳು ಬೇರೆ ಬೇರೆಯಾಗಿವೆ, ಅವರಿಗೆ 100 ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲ ಧರ್ಮದವರಿಗೂ ಒಂದೇ ಆಗಿದೆ. ಅದೇ ರೀತಿ ವೇಷಭೂಷಣಗಳು ಭಿನ್ನವಾಗಿಯೇ ಇದ್ದರೂ ಎಲ್ಲರಲ್ಲೂ ಮೂಡುವ ಭಾವನೆಗಳೊಂದೇ. ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲು ಬಿಳುಪಿನಿಂದಲೇ ಕೂಡಿರುತ್ತದೆ ಎಂದು ವಿವಿಧ ಬಗೆಯ ನಿದರ್ಶನಗಳನ್ನು ನೀಡಿದ್ದಾರೆ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್: ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು? ಆನ್ಸರ್: ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವು ಒಂದೇ, ಸಾವಿರ ನದಿಗಳು ಹೇಗೆ ಹರಿದರೂ ಅವುಗಳು ಸಂಗಮವಾಗುವ ಕಡಲೊಂದೇ, ഇരുಳಿಗೆ ಸಾವಿರಾರು
ಚುಕ್ಕಿಗಳಿದ್ದರೂ ಹಗಲಿನ ರವಿ ಒಂದೇ. ಅಗಣಿತ ಚಲನೆಗೆ ಒಂದೇ ಆಕಾಶ. ಭಾರತದಲ್ಲಿ ವಿವಿಧ ರೀತಿಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ. ಹಲವು ಬಣ್ಣಗಳ ಹಸುಗಳಿದ್ದರೂ ಕರೆಯುವ ಹಾಲಿನ ಬಿಳುವು ಒಂದೇ. ನಡೆ ನುಡಿ ಭೇದಗಳೆಷ್ಟೇ ಆದರೂ ಬದುಕುವ ಜನ ಒಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ಎಂಬ ನಿದರ್ಶನಗಳನ್ನು ನೀಡಿದ್ದಾರೆ. ಸೆಕೆಂಡ್ ಒನ್, ಐಕ್ಯಗಾನ ಪದ್ಯದಲ್ಲಿ ಕವಿ ನೀಡಿರುವ ಸಂದೇಶವೇನು? ಆನ್ಸರ್: ಕವಿ ಭಾರತದಲ್ಲಿ ವೈವಿಧ್ಯವಾದ ಜನರ ಉಡುಗೆ ತೊಡುಗೆ, ಸಂಸ್ಕೃತಿ, ಭಾಷೆ, ಧರ್ಮ, ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಎಂಬ ಏಕತಾ ಭಾವ ಎಲ್ಲರಲ್ಲೂ ಇದೆ. ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ, ಧರ್ಮ, ಪಂಗಡ, ಪ್ರದೇಶ, ಭಾಷೆ, ನೆಲ, ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರದ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಭಾರತಾಂಬೆಯ ಮಕ್ಕಳು ಎನ್ನುವ ಏಕತಾ ಭಾವ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಕವಿಯು ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಐಕ್ಯಗಾನ ಪದ್ಯದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್ ಒನ್, ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ. ಆನ್ಸರ್: ಈ ಸಾಲನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ. ಭಾರತ ದೇಶವು ವೈವಿಧ್ಯತೆಯಿಂದ ಕೂಡಿದೆ. ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಏಕತೆ ಇದೆ. ಅದು ಹೇಗೆಂದರೆ, ಮರದ ಹಲವಾರು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಆಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸೆಕೆಂಡ್ ಕ್ವಶನ್, ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ. ಆನ್ಸರ್: ಈ ಸಾಲನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ. ಹಸುಗಳ ಬಣ್ಣ ಬೇರೆ ಬೇರೆಯಾಗಿದ್ದರೂ ಅವುಗಳ ಕೊಡುವ ಹಾಲಿನ ಬಣ್ಣ ಬಿಳಿ ಆಗಿರುವಂತೆ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರಿಗೆ 100 ಬಗೆಯ ಆರಾಧನೆಗಳಿದ್ದರೂ ಎಲ್ಲರಿಗೂ ದೇವರು ಒಬ್ಬನೇ ಆಗಿದ್ದಾನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ.
ಥರ್ಡ್ ಒನ್ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ. ಈ ಸಾಲನ್ನು ಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ. ಭಾರತದ ನಡೆ ನುಡಿಗಳಲ್ಲಿ ಎಷ್ಟೇ ಭೇದಗಳಿದ್ದರೂ ಬದುಕುವ ಜನರೆಲ್ಲರೂ ಒಂದೇ ಆಗಿರುವಂತೆ ನೆಳಲು ಬೆಳಕುಗಳ ಪ್ರತಿನಿಧಿಯಾದ ಧ್ವಜ ಭಾರತೀಯರಿಗೆ ಭಾವೈಕ್ಯದ ಸಂಕೇತವಾಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಮರದ ಕೊಂಬೆಗಳು ವಿವಿಧತೆಯನ್ನು, ಬುಡ ಏಕತೆಯನ್ನು ಬಿಂಬಿಸುತ್ತದೆ. ಅದೇ ರೀತಿ ಐಕ್ಯಗಾನ ಪದ್ಯದಲ್ಲಿ ವಿವಿಧತೆ ಹಾಗೂ ಏಕತೆಯನ್ನು ಸಂಕೇತಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿರಿ. ವಿವಿಧತೆ, ಏಕತೆ. ವಿವಿಧತೆ ಮರದ ಕೊಂಬೆಗಳು, ಮರದ ಬುಡ, ಸಾವಿರ ನದಿಗಳು ಕೂಡುವ ಕಡಲು, ಅಗಣಿತ ಗ್ರಹಮಂಡಲಗಳು, ಆಕಾಶವು ಒಂದೇ, ಹಲವು ಬಣ್ಣಗಳ ಹಸುಗಳು, ಹಾಲಿನ ಬಿಳುಪು ಒಂದೇ, 100 ಬಗೆಯ ಆರಾಧನೆ, ದೇವರು ಒಬ್ಬನೇ. ಭಾಷಾಭ್ಯಾಸ. ಆ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್ ಮರ. ಆನ್ಸರ್ ವೃಕ್ಷ, ಗಿಡ. ಸೆಕೆಂಡ್ ಒನ್ ನಕ್ಷತ್ರ. ಆನ್ಸರ್ ಚಿಕ್ಕ ತಾರೆ. ಥರ್ಡ್ ಒನ್ ರವಿ. ಆನ್ಸರ್ ಸೂರ್ಯ, ಭಾಸ್ಕರ, ದಿನಕರ. ಫೋರ್ತ್ ಒನ್ ಕಡಲು. ಆನ್ಸರ್ ಸಮುದ್ರ, ಸಾಗರ. ಫಿಫ್ತ್ ಒನ್ ಇರುಳು. ಆನ್ಸರ್ ರಾತ್ರಿ, ಕತ್ತಲು. ನೆಕ್ಸ್ಟ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಫಸ್ಟ್ ಒನ್ ಹಗಲು, ಇರುಳು. ಸೆಕೆಂಡ್ ಒನ್ ಭೇದ, ಅಭೇದ. ಥರ್ಡ್ ಒನ್ ನೆಳಲು, ಬಿಸಿಲು. ಫೋರ್ತ್ ಒನ್ ಹಲವು, ಕೆಲವು. ನೆಕ್ಸ್ಟ್ ಒನ್ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಫಸ್ಟ್ ಒನ್ ನಾವೆಲ್ಲರೂ. ಆನ್ಸರ್ ಶಾಲೆಯಲ್ಲಿ ನಾವೆಲ್ಲರೂ ಸೇರಿ ನಾಡಗೀತೆ ಹಾಡಿದೆವು. ಸೆಕೆಂಡ್ ಒನ್ ಅಗಣಿತ. ರಾತ್ರಿಯಲ್ಲಿ ಅಗಣಿತ ಸಂಖ್ಯೆಯ ನಕ್ಷತ್ರಗಳನ್ನು ನೋಡಲು ಬಲು ಚೆಂದ. ಥರ್ಡ್ ಒನ್ ನಡೆನುಡಿ. ನಡೆನುಡಿಗಳಲ್ಲಿ ಎಷ್ಟೇ ಭೇದಗಳಿದ್ದರೂ ನಾವೆಲ್ಲ ಭಾರತೀಯರು ಒಂದೇ. ಫೋರ್ತ್ ಒನ್ ಆರಾಧನೆ. ದೇವರ ಆರಾಧನೆಯಲ್ಲಿ ಭಕ್ತರು ತಲ್ಲೀನರಾಗಿದ್ದರು. ನೆಕ್ಸ್ಟ್ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ. ಫಸ್ಟ್ ಕ್ವಶನ್ ದೇಶದೊಳೆಲ್ಲಿದ್ದರು. ಆನ್ಸರ್ ದೇಶದೊಳು ಪ್ಲಸ್ ಎಲ್ಲಿದ್ದರು. ಸೆಕೆಂಡ್ ಒನ್ ನಮಗೊಂದೇ. ಆನ್ಸರ್ ನಮಗೆ ಪ್ಲಸ್ ಒಂದೇ. ಥರ್ಡ್ ಒನ್ ಕಡಲೊಂದೇ. ಆನ್ಸರ್ ಕಡಲು ಪ್ಲಸ್ ಒಂದೇ. ಫೋರ್ತ್ ಒನ್ ಚಿಕ್ಕೆಗಳಿದ್ದರು. ಆನ್ಸರ್ ಚಿಕ್ಕೆಗಳು ಪ್ಲಸ್ ಇದ್ದರು. ಫಿಫ್ತ್ ಒನ್ ಬಿಳುಪೊಂದೇ.
Answer: Bilupu plus Vande. So this is all about your poem 10 Aikya Gana. As I told you, if you want more lesson, check the playlist of my channel. Thank you.